ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ಮಳೆಗಾಲದಲ್ಲಿ ಎಲ್ಲಾದರೂ ಔಟಿಂಗ್ ಹೋಗೋದಂದ್ರೇನೆ ಮಜಾ, ಅದರಲ್ಲೂ ಫಾಲ್ಸ್ಗೆ ಹೋಗೋದಂದ್ರೆ ಇನ್ನೂ ಮಜಾನೇ ಮಜಾ. ಅದೇ ರೀತಿ ನಾವು ಕೂಡ ನಿನ್ನೆ ಒಂದು ಫಾಲ್ಸ್ನ ವಿಸಿಟ್ ಮಾಡಿದ್ವಿ. ಅದರ ಹೆಸರು ಉಂಚಳ್ಳಿ ಫಾಲ್ಸ್ ಎಂದು. ಉಂಚಳ್ಳಿ ಫಾಲ್ಸ್ ನಮ್ಮ ಊರಿಂದ 50 ಕಿಲೋಮೀಟರ್ಸ್ ಆಗ್ತದೆ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದರ ಬಗ್ಗೆನೇ ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಕಮ್ ಟು ದಿ ವಿಡಿಯೋ. ನಿನ್ನೆ ಆ್ಯಕ್ಚುಲಿ ನಮ್ಮ ತೋಟದಲ್ಲಿ ಕೆಲಸ ಮಾಡೋ ಲೇಬರ್ಸ್ ಯಾರೂ ಬಂದಿರಲಿಲ್ಲ, ಹಾಗಾಗಿ ನಾವು ಫ್ರೀ ಇದ್ವಿ. ಹಾಗಾಗಿ ವಿತ್ ಫ್ಯಾಮಿಲಿ ಎಲ್ಲಾದರೂ ಹೊರಗೆ ಫಾಲ್ಸ್ ನೋಡಿಕೊಂಡು ಬರೋಣ ಅಂತ ವಿಚಾರ ಮಾಡಿದ್ವಿ. ಆಗ ನಮಗೆ ಅನಿಸಿದ್ದು ಉಂಚಳ್ಳಿ ಫಾಲ್ಸ್. ಹಾಗೆ ನಾವು ಮಧ್ಯಾಹ್ನ ಊಟ ಮಾಡಿ ಫಾಲ್ಸ್ಗೆ ಹೊರಟ್ವಿ. ಈ ಫಾಲ್ಸ್ ನಮ್ಮೂರಿಂದ 50 ಕಿಲೋಮೀಟರ್ ಆಗ್ತದೆ. ನಮ್ಮೂರು ಕೊರ್ಲಕಟ್ಟ ಅಂತ. ಇದು ಕೊರ್ಲಕಟ್ಟದಿಂದ ಸಿರ್ಸಿಗೆ ಹೋಗಬೇಕು. ಕೊರ್ಲಕಟ್ಟದಿಂದ ಸಿರ್ಸಿ 20 ಕಿಲೋಮೀಟರ್ ಹಾಗೂ ಸಿರ್ಸಿಯಿಂದ ಒಂದು 30 ಕಿಲೋಮೀಟರ್ ಆಗ್ಬಹುದು ಉಂಚಳ್ಳಿ ಫಾಲ್ಸ್. ಹಾಗೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಹೋಗ್ಬೇಕಾದ್ರೆ ನಮಗೆ ಅಲ್ಲಲ್ಲೇ ತುಂಬಾ ಮಳೆ ಸಿಕ್ತು. ಹಾಗೆ ರೋಡ್ ಕೂಡ ಘಾಟ್ ಸೆಕ್ಷನ್ ಆಗಿತ್ತು. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕು ಇಂಥ ರೋಡ್ಗಳಲ್ಲಿ. ನನಗೆ 10 ವರ್ಷ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಹಾಗಾಗಿ ನನಗೆ ಅಷ್ಟು ಏನು ಪ್ರಾಬ್ಲಮ್ ಆಗಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇಂಥ ರೋಡ್ಗಳಲ್ಲಿ ಆಕ್ಸಿಡೆಂಟ್ ಆಗೋದು ಕಾಮನ್. ಹಾಗೆ ನಮ್ಮ ಜೀವಕ್ಕೂ ಅಪಾಯ ಜಾಸ್ತಿ. ಹಾಗಾಗಿ ತುಂಬ ಕೇರ್ಫುಲ್ ಆಗಿ ಡ್ರೈವ್ನ ಮಾಡಬೇಕು. ನಾವು ಮೊದಲಿಗೆ ಅಮ್ಮಿನಹಳ್ಳಿ ಎಂಬ ಊರನ್ನು ತಲುಪಿದ್ವಿ. ಅಮ್ಮಿನಹಳ್ಳಿಯಿಂದ ಲೆಫ್ಟ್ಗೆ ಹೋಗಬೇಕು. ಲೆಫ್ಟ್ಗೆ ಹೆಗ್ಗರ್ಣಿ ರೋಡ್ ಇರ್ತದೆ, ಆ ರೋಡ್ಗೆ ಹೋಗಬೇಕು. ನೋಡಿ ಗೈಸ್, ಇದು ಹೆಗ್ಗರ್ಣಿ ರೋಡ್ ಆಗಿದೆ. ಇದು ಸಹ ಫುಲ್ ಘಾಟ್ ಸೆಕ್ಷನ್ ರೋಡ್ ಆಗಿದೆ. ಇಲ್ಲೂ ಕೂಡ ತುಂಬಾ ಕೇರ್ಫುಲ್ ಆಗಿ ಡ್ರೈವ್ನ ಮಾಡಬೇಕು. ಈ ರೀತಿ ನಿಮಗೆ ಮಳೆಗಾಲದಲ್ಲಿ ಈ ರೀತಿಯ ದೃಶ್ಯಗಳು ಕೇವಲ ಮಲೆನಾಡಿನಲ್ಲಿ ಮಾತ್ರ ಸಿಗ್ತದೆ. ಅದು ನಮ್ಮ ಕಡೆ ಮಾತ್ರ. ನಮ್ದು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಸಿರ್ಸಿ ತಾಲೂಕು ಅಲ್ಲಿ ಬರ್ತದೆ. ಅಲ್ಲಿ ಮಾತ್ರ ನಿಮಗೆ ಈ ರೀತಿಯ ಪ್ರದೇಶಗಳನ್ನು, ಗುಡ್ಡ ಬೆಟ್ಟ, ಈ ರೀತಿ ಗಿಡ ಮರಗಳನ್ನೆಲ್ಲ ನೋಡಬಹುದು. ಹಾಗೂ ಅಷ್ಟೇ ಅಪಾಯಕಾರಿ ರಸ್ತೆಗಳನ್ನು ಸಹ ಇಲ್ಲಿ ನೀವು ನೋಡಬಹುದು. ಈಗ ನಾವು ಹೆಗ್ಗರ್ಣಿಗೆ ಹೋಗ್ತಾ ಇದ್ದೇವೆ. ನೋಡ್ತಾ ಇದ್ದೀರಲ್ವಾ ಗೈಸ್ ರೋಡ್ ಹೇಗಿದೆ ಅಂತ. ಈಗ ನಾವು ನೀಲ್ಕುಂದಕ್ಕೆ ಬಂದು ಮುಟ್ಟಿದ್ವಿ. ಈ ಊರಿನ ಹೆಸರು ನೀಲ್ಕುಂದ ಅಂತ. ನೀಲ್ಕುಂದದಿಂದ ಹೆಗ್ಗರ್ಣಿಗೆ ಒಂದು 7 ಕಿಲೋಮೀಟರ್. ನಾವು ಈಗ ಇನ್ನು 7 ಕಿಲೋಮೀಟರ್ ಹೋಗಬೇಕು. ಅಲ್ಲಿ ಲೆಫ್ಟ್ಗೆ ಟರ್ನ್ ಆಗಬೇಕು. ಅಲ್ಲಿಂದ ಸ್ಟ್ರೇಟ್ ಆಗಿ ಹೆಗ್ಗರ್ಣಿಗೆ ಹೋಗೋ ರೋಡ್ ಸಿಗ್ತದೆ. ಹೆಗ್ಗರ್ಣಿಗೆ ಹೋಗ್ಬೇಕು ಅಲ್ಲಿಂದ. ಇನ್ನೇನು ಹೆಗ್ಗರ್ಣಿ ರೀಚ್ ಆದ್ವಿ. ಹೆಗ್ಗರ್ಣಿ ರೀಚ್ ಆಗ್ತಾ ಇದ್ದ ಹಾಗೆ ನಮಗೆ ಉಂಚಳ್ಳಿ ಫಾಲ್ಸ್ ನ ಮೇನ್ ಗೇಟ್ ಸಿಗ್ತದೆ. ಅಲ್ಲಿ ಟೋಲ್ ಅನ್ನು ತೆಗಿಬೇಕು. ಕಾರ್ಗೆ 100 ರುಪೀಸ್ನ ಚಾರ್ಜ್ ಮಾಡಿದ್ರು. 2 ವೀಲರ್ಸ್ ಆದ್ರೆ ಎಷ್ಟು ಅಂತ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಹಾಗೆ ನಾವು ಫಾಲ್ಸ್ ಇರೋ ಜಾಗಕ್ಕೆ ರೀಚ್ ಆದ್ವಿ. ಅಲ್ಲಿಂದ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ನ ಮಾಡಬೇಕು.
ನೋಡಿ ಗೈಸ್, ನಾವೆಲ್ಲ ಟ್ರೆಕ್ಕಿಂಗ್ ಮಾಡ್ತಾ ಹೋಗ್ತಾ ಇದ್ದೇವೆ. ಹಾಗೆ ಅಲ್ಲಲ್ಲಿ ಹಟ್ಗಳು ಸಹ ನಮಗೆ ನೋಡಲು ಸಿಗ್ತದೆ. ಇಲ್ಲಿ ಹೋಗ್ಬೇಕಾದ್ರೆ, ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾವು ಕಾಲು ಜಾರಿ ಕೆಳಗೆ ಬೀಳೋ ಸಾಧ್ಯತೆ ಇರುತ್ತೆ. ಈಗ ಮೊದಲೇ ಮಳೆಗಾಲ, ಸೊ ಅಲ್ಲಲ್ಲಿ ಜಾರ್ತದೆ ಕಾಲು. ನೋಡಿ ಗೈಸ್, ಈ ರೀತಿ ಹಟ್ಟುಗಳು ಅಲ್ಲಲ್ಲೇ ಇರ್ತದೆ. ಇನ್ನೇನು ಫಾಲ್ಸ್ ಬರ್ತಾ ಇದೆ. ಈ ರೀತಿ ಸ್ಟೆಪ್ಸ್ ಗಳು ಕೂಡ ಅಲ್ಲಿ ಇದೆ. ಈ ಸ್ಟೆಪ್ಸ್ ಮೇಲೆ ಬೇಕಾದ್ರೂ ಹೋಗ್ಬೋದು, ಇಲ್ಲ ಅಂದ್ರೆ ಸೈಡಿಗೆ ರೋಡ್ ಟೈಪ್ ಇದೆ, ಅಲ್ಲೂ ಹೋಗ್ಬಹುದು. ನಾವೆಲ್ಲ ಸ್ಟೆಪ್ಸ್ ಮೇಲೇನೆ ಹೋದ್ವಿ. ಹಾಗೆ ಕೆಳಗೆ ಹೋದಂತೆ ಪೂರ್ತಿ ಸ್ಟೆಪ್ಸ್ ಗಳೇ ಇರೋದು. ಅಲ್ಲಿ ಸ್ಟೆಪ್ಸ್ ನ ಮುಖಾಂತರ ಕೆಳಗೆ ಇಳಿದು ಹೋಗ್ಬೇಕು. ತುಂಬಾ ಕೇರ್ಫುಲ್ ಆಗಿ ಇಳಿಬೇಕು ಗೈಸ್. ಇಲ್ಲಿ ನಾನು ಇದು ಸೆಕೆಂಡ್ ಟೈಮ್ ಇಲ್ಲಿ ಬರೋದು ಉಂಚಳ್ಳಿ ಫಾಲ್ಸ್ಗೆ. 6 years ಬ್ಯಾಕ್ ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ನಾನು ಇಲ್ಲಿ ಬಂದಿದ್ದು. ಅದು ಬಿಟ್ರೆ ಈಗಲೇ ನಾನು ಇಲ್ಲಿ ಬರ್ತಾ ಇರೋದು. ಆದರೆ ಅದು ಡಿಸೆಂಬರ್ ಟೈಮ್ ನಲ್ಲಿ ಆಗಿತ್ತು. ಈಗ ಮಳೆಗಾಲದಲ್ಲಿ ಬರ್ತಾ ಇದ್ದೇನೆ. ಸೊ ಈಗಿನ ಕ್ಲೈಮೇಟೇ ಬೇರೆ ರೀತಿಯಾಗಿ ಇದೆ. ನೋಡಿ ಗೈಸ್, ನೀವು ಎದುರಿಗೆ ನೋಡ್ತಾ ಇದ್ದೀರಾ ಅಲ್ವಾ, ಅದು ಫಾಗು. ಈ ರೀತಿ ಫಾಗ್ ನಮಗೆ ಕೆಳಗೆ ಹೋದಂತೆ ಕಾಣುತ್ತದೆ. ಇದು ವ್ಯೂ ಪಾಯಿಂಟ್. ಇಲ್ಲಿಂದ ಕೂಡ ಫಾಲ್ಸ್ ನೋಡಬಹುದು. ಇಲ್ಲಿಂದ ಕೆಳಗೆ ಇಳಿದು ಹೋದ್ರೆ ನಮಗೆ ಮೇನ್ ವ್ಯೂ ಪಾಯಿಂಟ್ ಸಿಗ್ತದೆ. ಅಲ್ಲಿ ಹೋದ್ರೆ ಫುಲ್ ಫಾಗ್ ಅಂಡ್ ಮಳೆನೂ ಕೂಡ ಇರ್ತದೆ. ಮಳೆ ಅಂದ್ರೆ ಅದು ಆಕ್ಚುಲಿ ಮಳೆ ಅಲ್ಲ, ಅದು ನೀರು, ಫಾಲ್ಸ್ ನ ನೀರು ಕೆಳಗೆ ಫೋರ್ಸ್ ಇಂದ ಬೀಳುತ್ತದೆ ಅಲ್ವಾ. ಅದು ಬಿದ್ದಾಗ ಮೇಲೆ ಶವರ್ನ ರೀತಿ ಮೇಲೆ ಬಂದು ನಮಗೆ ಮಳೆ ರೀತಿ ನಮಗೆ ಕಾಣ್ತದೆ. ಬಟ್ ಅದು ಮಳೆ ಅಲ್ಲ. ಅಲ್ಲಿ ಹೋಗ್ಬೇಕಂದ್ರೆ ಆಕ್ಚುಲಿ ರೇನ್ ಕೋಟ್ ನ ತಗೊಂಡು ಹೋಗ್ಬೇಕು. ಆದ್ರೆ ನಾವು ಅನ್ಫಾರ್ಚುನೇಟ್ಲಿ ರೇನ್ ಕೋಟ್ ನ ತಗೊಂಡು ಹೋಗಿರ್ಲಿಲ್ಲ, ಬರೀ ಅಂಬ್ರೆಲ್ಲಾಸ್ ಅಷ್ಟೇ ತಗೊಂಡು ಹೋಗಿದ್ವಿ. ಹಾಗಾಗಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಮ್ಮ ಬಟ್ಟೆಗಳೆಲ್ಲ ಒದ್ದೆ ಆಗಿ ಹೋಯ್ತು ಕೆಳಗೆ ಹೋದಾಗ. ಸೊ ನೋಡಿ ಗೈಸ್, ಇನ್ನೇನು ಫಾಲ್ಸ್ ಬರ್ತಾ ಇದೆ. ಇದನ್ನು ಒಂದು ಸಾಂಗ್ ನ ಮುಖಾಂತರ ನಾನು ನಿಮಗೆ ಪ್ಲೇ ಮಾಡ್ತೇನೆ. ಸೊ ಲೆಟ್ಸ್ ಪ್ಲೇ ದಿ ಸಾಂಗ್. ಜೊತೆಯಲಿ ದಿನವಿಡೀ ನೆನೆಯಲು ಮಳೆಯಲ್ಲಿ. ಇದೇ ನೋಡಿ ಗೈಸ್, ಉಂಚಳ್ಳಿ ಫಾಲ್ಸ್. ಎಷ್ಟು ಫೋರ್ಸ್ ಆಗಿ ನೀರು ಬರ್ತಾ ಇದೆ ಅಂತ. ಇದು ಮಳೆಗಾಲದಲ್ಲಿ ಮಾತ್ರ ಇಷ್ಟು ಫೋರ್ಸ್ ಆಗಿ ಬರೋದು. ಹಾಗೂ ಇಲ್ಲಿ ನೋಡಿ ಗೈಸ್, ಮಳೆ ಮತ್ತು ಫಾಗ್ ಎಷ್ಟು ಇದೆ ಅಂತ. ನೋಡಿ ಗೈಸ್, ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಇದು ಮಲೆನಾಡಿನ ಮಳೆಗಾಲದ ಅತಿಥಿ. ಇದು ಮಳೆಗಾಲದಲ್ಲಿ ಈ ಸೈಡ್ ಮಾತ್ರ ನೋಡ್ಲಿಕ್ಕೆ ಸಿಗ್ತದೆ. ಇದನ್ನು ಕನ್ನಡದಲ್ಲಿ ಉಂಬಳ ಎಂದು ಕರೀತಾರೆ, ಇಂಗ್ಲಿಷ್ ನಲ್ಲಿ ಲೀಚ್ ಎಂದು ಕರೀತಾರೆ. ಹಾಗೆ ನಾವು ಫಾಲ್ಸ್ ನ ವ್ಯೂ ನ ಎಂಜಾಯ್ ಮಾಡಿಕೊಂಡು, ಹಾಗೆ ಮನೆಯಿಂದ ಸ್ನಾಕ್ಸ್ ನ ತಂದಿದ್ವಿ. ಸ್ನಾಕ್ಸ್ ನ ತಿನ್ಕೊಂಡು ಹಾಗೆ
ಮನೆಗೆ ಸೇಫ್ ಆಗಿ ಹೋಗಿ ರೀಚ್ ಆದ್ವಿ. ಹಾಗೆ ನೀವು ಕೂಡ ಫ್ರೀ ಇದ್ದಾಗ ಈ ಪ್ಲೇಸ್ ನ ವಿಸಿಟ್ ಮಾಡಿ ಇಲ್ಲಿ ಎಂಜಾಯ್ ಮಾಡಿ ಗೈಸ್. ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.